ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಪಾರ್ಟಿಗಳಲ್ಲಿ, ಮದುವೆಗಳಲ್ಲಿ, ಬಾರ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೋಡೋ ಒಂದು ಸಾಮಾನ್ಯ ವಸ್ತು ಇದೆ. ಅದೇ ಮದ್ಯ, ಅಂದರೆ ಆಲ್ಕೋಹಾಲ್. ಆದರೆ ನಿಮಗೆ ಒಂದು ಪ್ರಶ್ನೆ: ಮೊದಲ ಬಾರಿಗೆ ಮದ್ಯವನ್ನ ಯಾರು ಕಂಡುಹಿಡಿದರು? ಯಾವ ದೇಶದಲ್ಲಿ ಮೊದಲು ಮದ್ಯ ತಯಾರಿಸಲಾಯಿತು? ಮತ್ತು ಅತ್ಯಂತ ಆಶ್ಚರ್ಯದ ವಿಷಯ ಏನೆಂದರೆ, ಮನುಷ್ಯರು ಕೃಷಿ ಆರಂಭಿಸುವುದಕ್ಕೂ ಮುಂಚೆಯೇ ಮದ್ಯ ಸೇವಿಸುತ್ತಿದ್ದರು ಎಂಬ ಸಾಕ್ಷ್ಯಗಳು ಇವೆ. ಹೌದು, ಬಹುಶಃ ನಮ್ಮ ಪೂರ್ವಜರು ಅನ್ನ ಬೆಳೆಸುವುದಕ್ಕಿಂತ ಮೊದಲು ಮದ್ಯ ತಯಾರಿಸಲು ಕಲಿತಿರಬಹುದು. ಹಾಗಾದರೆ 10,000 ವರ್ಷಗಳ ಹಿಂದೆ ಜನರು ಹೇಗೆ ಮದ್ಯ ತಯಾರಿಸುತ್ತಿದ್ದರು? ಅವರಿಗೆ ಯಾರು ಕಲಿಸಿದರು? ಮತ್ತು ಒಂದು ಚಿಕ್ಕ ಆಕಸ್ಮಿಕ ಘಟನೆ ಹೇಗೆ ಇಡೀ ಮಾನವ ಇತಿಹಾಸವನ್ನೇ ಬದಲಿಸಿತು? ಬನ್ನಿ, ಇತಿಹಾಸದ ಅತ್ಯಂತ ಕುತೂಹಲಕಾರಿ ಪ್ರಯಾಣವನ್ನು ಆರಂಭಿಸೋಣ. ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯರು ಇರಲಿಲ್ಲ. ಆದರೆ ಹಣ್ಣುಗಳಿದ್ದವು, ಕಾಡುಗಳಿದ್ದವು ಮತ್ತು ಮರಗಳಿಂದ ಹಣ್ಣುಗಳು ನೆಲದಲ್ಲಿ ಕೊಳೆಯುತ್ತಿರುತ್ತಿದ್ದವು. ಆ ಹಣ್ಣುಗಳಲ್ಲಿರುವ ಸಕ್ಕರೆಯನ್ನು ಸಣ್ಣ ಜೀವಿಗಳು ತಿನ್ನಲು ಆರಂಭಿಸುತ್ತವೆ. ಈ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಎಂದು ಕರೆಯುತ್ತಾರೆ. ಫರ್ಮೆಂಟೇಷನ್ ಸಮಯದಲ್ಲಿ ಆಲ್ಕೋಹಾಲ್ ಉತ್ಪತ್ತಿಯಾಗುತ್ತದೆ. ಒಂದು ದಿನ ಒಂದು ಕೋತಿ ಅಥವಾ ನಮ್ಮ ಪೂರ್ವಜರಲ್ಲಿ ಯಾರಾದರೂ ನೆಲಕ್ಕೆ ಬಿದ್ದಿದ್ದ ಹಣ್ಣನ್ನು ತಿಂದಿರಬಹುದು. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ವಿಚಿತ್ರವಾದ ಅನುಭವವಾಗಿರಬಹುದು. ತಲೆ ತಿರುಗುವುದು, ದೇಹದಲ್ಲಿ ವಿಚಿತ್ರ ಸಂತೋಷ, ಮತ್ತು ಇದೇ ಮಾನವನ ಮೊದಲ ಮದ್ಯದ ಅನುಭವವಾಗಿರಬಹುದು. ವಿಜ್ಞಾನಿಗಳ ಪ್ರಕಾರ ನಮ್ಮ ಪೂರ್ವಜರು ಲಕ್ಷಾಂತರ ವರ್ಷಗಳಿಂದ ಸಹಜವಾಗಿ ಫರ್ಮೆಂಟ್ ಆದ ಹಣ್ಣುಗಳನ್ನು ತಿನ್ನುತ್ತಿದ್ದರು. ಅಂದರೆ ಮದ್ಯದೊಂದಿಗೆ ಮಾನವನ ಸಂಬಂಧ ಇಂದಿನದು ಅಲ್ಲ, ಬಹಳ ಪುರಾತನವಾದದ್ದು. ಈಗ ಪುರಾತತ್ವ ವಿಜ್ಞಾನಿಗಳು 9,000 ವರ್ಷದ ಹಳೆಯ ಪ್ರಾಚೀನ ಚೀನಾದ ಕೆಲವು ಮಣ್ಣಿನ ಪಾತ್ರೆಗಳನ್ನು ಕಂಡುಹಿಡಿದು ಅದರ ಒಳಭಾಗವನ್ನು ಪರೀಕ್ಷಿಸಿದಾಗ ಆಶ್ಚರ್ಯಕರ ಮಾಹಿತಿ ಸಿಕ್ಕಿದೆ. ಆ ಪಾತ್ರೆಗಳಲ್ಲಿ ಅಕ್ಕಿ, ಜೇನುತುಪ್ಪ ಮತ್ತು ಹಣ್ಣುಗಳಿಂದ ತಯಾರಿಸಿದ ಮದ್ಯದ ಕುರುಹುಗಳು ಕಂಡುಬಂದವು. ಇದು ಜಗತ್ತಿನ ಅತ್ಯಂತ ಹಳೆಯ ಆಲ್ಕೋಹಾಲಿಕ್ ಪಾನೀಯಗಳಲ್ಲಿ ಒಂದಾಗಿದೆ. ಈಗ ನಾವು ಪ್ರಾಚೀನ ಈಜಿಪ್ಟ್ಗೆ ಹೋಗೋಣ. ಪಿರಮಿಡ್ಗಳನ್ನು ನಿರ್ಮಿಸಿದ ಕಾರ್ಮಿಕರಿಗೆ ಒಂದು ವಿಶೇಷ ಪಾನೀಯ ನೀಡಲಾಗುತ್ತಿತ್ತು. ಅದು ಬಿಯರ್. ಹೌದು, ಆ ಕಾಲದಲ್ಲಿ ಬಿಯರ್ ಕೇವಲ ಮೋಜಿಗಾಗಿ ಇರಲಿಲ್ಲ, ಅದು ಆಹಾರದ ಭಾಗವಾಗಿತ್ತು. ಆ ಕಾಲದ ನೀರು ಹಲವು ಬಾರಿ ಕಲುಷಿತವಾಗಿರುತ್ತಿತ್ತು. ಆದರೆ ಬಿಯರ್ ತಯಾರಿಸುವ ಪ್ರಕ್ರಿಯೆಯಲ್ಲಿ ಹಲವಾರು ಹಾನಿಕಾರಕ ಜೀವಿಗಳು ನಾಶವಾಗುತ್ತಿದ್ದವು. ಆದ್ದರಿಂದ ಜನರು ಬಿಯರ್ ಅನ್ನು ಹೆಚ್ಚು ಸುರಕ್ಷಿತ ಪಾನೀಯ ಎಂದು ಪರಿಗಣಿಸುತ್ತಿದ್ದರು. ಕೆಲವು ದಾಖಲೆಗಳ ಪ್ರಕಾರ ಈಜಿಪ್ಟ್ನ ಕಾರ್ಮಿಕರು ದಿನಕ್ಕೆ ಹಲವಾರು ಲೀಟರ್ ಬಿಯರ್ ಕುಡಿಯುತ್ತಿದ್ದರು. ಓಕೆ, ಈಗಿಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಬರುತ್ತದೆ: ಮನುಷ್ಯರು ಕೃಷಿ ಏಕೆ ಆರಂಭಿಸಿದರು? ನಮಗೆ ಶಾಲೆಯಲ್ಲಿ ಹೇಳಿದ್ದು ಆಹಾರಕ್ಕಾಗಿ. ಆದರೆ ಕೆಲವು ಇತಿಹಾಸಕಾರರು ಬೇರೆ ರೀತಿಯಲ್ಲಿ ಯೋಚಿಸುತ್ತಾರೆ. ಅವರ ಪ್ರಕಾರ ಜನರು ಧಾನ್ಯಗಳನ್ನು ಬೆಳೆಯಲು ಆರಂಭಿಸಿದ್ದು ಕೇವಲ ಆಹಾರಕ್ಕಾಗಿ ಅಲ್ಲ, ಬಿಯರ್ ತಯಾರಿಸಲು ಕೂಡ ಆಗಿರಬಹುದು. ಈ ಸಿದ್ಧಾಂತವನ್ನು ಬಿಯರ್ ಬಿಫೋರ್ ಬ್ರೆಡ್ ಥಿಯರಿ ಎಂದು ಕರೆಯುತ್ತಾರೆ. ಅಂದರೆ ರೊಟ್ಟಿಗಿಂತ ಮೊದಲು ಬಿಯರ್ ಬಂದಿರಬಹುದು. ಇದು ಸಂಪೂರ್ಣವಾಗಿ ಸಾಬೀತಾಗಿಲ್ಲ, ಆದರೆ ಅನೇಕ ವಿಜ್ಞಾನಿಗಳು ಇದನ್ನು ಗಂಭೀರವಾಗಿ ಅಧ್ಯಯನ ಮಾಡುತ್ತಿದ್ದಾರೆ. ಕಾಲ ಮುಂದುವರಿಯಿತು. ಗ್ರೀಕ್ ನಾಗರಿಕತೆ ಬೆಳೆಯಿತು. ನಂತರ ರೋಮನ್ ಸಾಮ್ರಾಜ್ಯ ಬಂತು. ಈ ಸಮಯದಲ್ಲಿ ವೈನ್ ಅತ್ಯಂತ ಜನಪ್ರಿಯವಾಯಿತು. ಶ್ರೀಮಂತರು, ರಾಜರು, ಸೈನಿಕರು ವೈನ್ ಕುಡಿಯಲು ಆರಂಭಿಸಿದರು. ಕೆಲವು ನಗರಗಳಲ್ಲಿ ನೀರಿಗಿಂತ ವೈನ್ ಹೆಚ್ಚು ಸಾಮಾನ್ಯವಾಗಿತ್ತು. ಸಾವಿರಾರು ವರ್ಷಗಳ ನಂತರ ಮಾನವರು ಡಿಸ್ಟಿಲೇಷನ್ ಎಂಬ ತಂತ್ರಜ್ಞಾನವನ್ನು ಕಂಡುಹಿಡಿದರು. ಇದರಿಂದ ಹೆಚ್ಚು ಶಕ್ತಿಯುತ ಮದ್ಯಗಳನ್ನು ತಯಾರಿಸಲು ಸಾಧ್ಯವಾಯಿತು. ವಿಸ್ಕಿ, ರಾಮ್, ವೋಡ್ಕಾ, ಬ್ರ್ಯಾಂಡಿ ಈ ಎಲ್ಲ ಪಾನೀಯಗಳು ನಂತರದ ಕಾಲದಲ್ಲಿ ಹುಟ್ಟಿಕೊಂಡವು. ಕೈಗಾರಿಕಾ ಕ್ರಾಂತಿಯ ನಂತರ ಮದ್ಯ ಉತ್ಪಾದನೆ ದೊಡ್ಡ ಉದ್ಯಮವಾಯಿತು. ಇಂದು ಈ ಉದ್ಯಮದ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿದೆ. ಹಾಗಾದರೆ ಸ್ನೇಹಿತರೆ, ಮನುಷ್ಯರು ಮದ್ಯ ಕುಡಿಯಲು ಯಾವಾಗ ಆರಂಭಿಸಿದರು? ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಸಾಕ್ಷ್ಯಗಳ ಪ್ರಕಾರ ಕನಿಷ್ಠ 9,000 ವರ್ಷಗಳ ಹಿಂದೆಯೇ ಜನರು ಮದ್ಯ ತಯಾರಿಸುತ್ತಿದ್ದರು. ಮತ್ತು ಬಹುಶಃ ಅದಕ್ಕೂ ಸಾವಿರಾರು ವರ್ಷಗಳ ಮೊದಲು ನಮ್ಮ ಪೂರ್ವಜರು ಸಹಜವಾಗಿ ಫರ್ಮೆಂಟ್ ಆದ ಹಣ್ಣುಗಳನ್ನು ಸೇವಿಸುತ್ತಿದ್ದರು. ಒಂದು ಕೊಳೆತ ಹಣ್ಣಿನಿಂದ ಆರಂಭವಾದ ಕಥೆ ಇಂದು ವಿಶ್ವದ ಅತಿದೊಡ್ಡ ಉದ್ಯಮಗಳಲ್ಲಿ ಒಂದಾಗಿ ಬೆಳೆದಿದೆ. ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ಬಂದವು, ಹೋದವು. ಆದರೆ ಮದ್ಯದೊಂದಿಗೆ ಮಾನವನ ಸಂಬಂಧ ಮಾತ್ರ ಸಾವಿರಾರು ವರ್ಷಗಳಿಂದ ಮುಂದುವರಿಯುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.